ನಮಸ್ಕಾರ. ಇವತ್ತು ಎಣ್ಗಾಯಿ ಮಾಡೋಣ ಅಂತ ಅಂದ್ಕೊಂಡು ಎಣ್ಗಾಯಿ ಮಾಡ್ತಾಯಿದ್ದೀನಿ. ಬದನೆಕಾಯಿ ನಮ್ಮ ಹೊಲ್ದಗಳದೇ ನಾವೇ ಬೆಳೆದಿರೋ ಬದನೆಕಾಯಿ ಇದು. ಸೊ ಈ ರೀತಿ 4 ಭಾಗವಾಗಿ ನಾವು ಕಟ್ ಮಾಡ್ಕೋಬೇಕು. ಯಾಕೆ ಈ ರೀತಿ 4 ಭಾಗವಾಗಿ ಕಟ್ ಮಾಡ್ಕೋಬೇಕು ಅಂತಲೇ ಕೇಳ್ಬೋದು. ಹಂಗೆ ಹಾಕ್ಬೋದಲ್ವ ಅಂತ ಅನ್ಬೋದು. ಸೊ ಈ ರೀತಿ ನಾನು 4 ಭಾಗವಾಗಿ ಕೊಯ್ಕೊಳ್ಳೋದ್ರಿಂದ ಒಳಗಡೆ ಇರೋ ಹುಳ ಎಲ್ಲ ನಮಗೆ ಗೊತ್ತಾಗುತ್ತೆ. ಸೊ ಹುಳುಕ ಏನಾದರೂ ಇದ್ದರೆ ನಮಗೆ ಬೇಗ ಗೊತ್ತಾಗುತ್ತೆ ಅಂದ್ಬಿಟ್ಟು ಈ ರೀತಿ ನಾವು 4 ಭಾಗವಾಗಿ ಕಟ್ ಮಾಡ್ಕೋಬೇಕು. ನಾನು ಈ ರೀತಿ ಎಲ್ಲ 4 ಭಾಗವಾಗಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ನಾವು ಕಟ್ ಮಾಡ್ಕೊಂಡಿದ್ದಾದ ನಂತರ ನಾವು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ. ಇಲ್ಲಿ 2 ಟೊಮೊಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ನಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಶುಂಠಿ ಕೊತ್ತಂಬರಿ ಸೊಪ್ಪನ್ನು ಸಹ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಕಡಾಯಿನ ಇಟ್ಕೊಂಡ್ಬಿಟ್ಟು ಅದರಲ್ಲಿ 3ರಿಂದ 4 ಟೇಬಲ್ ಸ್ಪೂನಷ್ಟು ನಾವು ಎಣ್ಣೆ ಹಾಕ್ಕೋಬೇಕು. ಎಣ್ಣೆನ ಯಾಕಂದರೆ ನಾವೇನು ಉರಿಯೋದಕ್ಕೆ ಅಷ್ಟೇ ತೊಗೋತಾ ಇರೋದು. ಸೊ ಅದರಿಂದ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕೊಂಡ ನಂತರ ನಾವು 2 ಈರುಳ್ಳಿ ಹೆಚ್ಕೊಂಡಿದ್ದಲ್ವ ಅದ್ರಾಗ ಒಂದು 3/4% ತೊಗೊಂಡು 1/4% ಎತ್ತಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ 2 ಟೊಮೊಟೊ ಹಣ್ಣು ಹಚ್ಕೊಂಡಿರೋಂಥ ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು. ಯಾವ ರೀತಿ ಅಂದರೆ ಸ್ವಲ್ಪ ಸಾಫ್ಟ್ ಆಗಬೇಕು. ಯಾಕೆಂದರೆ ನಾವು ಮಿಕ್ಸಿಗೆ ಗ್ರೈಂಡ್ಗೆ ಹಾಕೋದ್ರಿಂದ ತುಂಬ ಸಾಫ್ಟ್ ಆಗಿದ್ದರೆ ಬೇಗ ನುಣ್ಣಗಾಗುತ್ತೆ. ಸೊ ಅದರಿಂದ ಸ್ವಲ್ಪ ಸಾಫ್ಟಾಗಿ ಆಗೋ ತನಕ ನಾವು ಹುರ್ಕೊಂಡಿದ್ದಾದ ನಂತರ ನಾವು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾವು ಹಾಕ್ಕೋಬೇಕು. ಇನ್ನು ಒಂದು ಅರ್ಧ ಕಪ್ನಷ್ಟು ನಾನು ತೆಂಗಿನ ತುರಿನ ತೊಗೊಂಡಿದ್ದೀನಿ. ಹಸಿ ತೆಂಗಿನ ತುರಿನ ತೊಗೋಬೇಕು, ಕೊಬ್ಬರಿ ಎಲ್ಲ ತೊಗೋಬೇಡಿ. ಇನ್ನು ಜೊತೆಗೆ ಸ್ವಲ್ಪ ಗಸಗಸೆನ ಒಂದು ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೋಬೇಕು. ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ. ಇನ್ನು ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿ, ನಮ್ಮ ಕಡೆ ಎಲ್ಲ ಧನಿಯಾ ಪುಡಿನೇ ಸಾಂಬಾರು ಪೌಡ್ರ್ ಅಂತಾರೆ. ಸೊ ಧನಿಯಾ ಪುಡಿನ ಒಂದು 5 ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ. ಇಲ್ಲಿ ತೊಗೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅದು ತಳ ಹತ್ತುತ್ತೆ, ಯಾಕೆಂದರೆ ನಾವು ಪೌಡ್ರ್ ಹಾಕಿರೋದ್ರಿಂದ ಬೇಗ ತಳ ಹತ್ತುತ್ತೆ. ಸ್ವಲ್ಪ ಕಡಿಮೆ ಉರಿಯಲ್ಲಿ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಟೈಮ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಅಮ್ಮ ಚಪಾತಿಗೆ ಹಿಟ್ಟು ಕಲಿಸ್ಕೋತಾ ಇದ್ದಾರೆ. ಅದನ್ನು ಆರಕ್ಕೆ ಇಟ್ಟಿದ್ದೆ ಅಲ್ವಾ. ಸೊ ಅದು ಆರೋಗಿದ್ದು, ಅದು ಆರಿದ ನಂತರ ನಾನು ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ನುಣ್ಣಗಾಗಬೇಕು, ಯಾಕೆಂದರೆ ನಾವು ಅದನ್ನು ಬದನೆಕಾಯಿ ಒಳಗಡೆ ಎಲ್ಲ ತುಂಬಬೇಕು ಅಲ್ವಾ. ಸೊ ಅದಕ್ಕೆ ಈ ರೀತಿ ನುಣ್ಣಗೆ ರುಬ್ಕೊಂಡಾದ ನಂತರ ಈ ರೀತಿ 4 ಭಾಗ ಮಾಡಿರ್ತೀವಲ್ವ ಅದ್ರ ಮಧ್ಯದಲ್ಲಿ ನಾವು ಈ ರೀತಿ ತುಂಬೋದ್ರಿಂದ ಅದರೊಳಗೆ ಚೆನ್ನಾಗಿ ಉಪ್ಪು ಖಾರ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಈ ರೀತಿ ತುಂಬಿಟ್ಟು ಎಲ್ಲನೂ ನಾನು ಈ ರೀತಿ ತುಂಬಿಟ್ಕೊಂಡಿದ್ದೀನಿ. ನೋಡಿ, ನಾವೇನು ಬದನೆಕಾಯಿ ತೊಗೊಂಡಿದ್ದೆ ಒಂದು 13 kg ಅಷ್ಟು ಬದನೆಕಾಯಿನ ತೊಗೊಂಡಿದ್ದೆ ನಾನು. ಸೊ ಅರ್ಧ kg ಬದನೆಕಾಯಿನೂ ನಾನು ಸಹ ಈ ರೀತಿ ಎಲ್ಲ ತುಂಬಿ ನೀಟಾಗಿ ಇಟ್ಕೊಂಡಿದ್ದೀನಿ. ಇನ್ನು ನನ್ನ ಮಗ ಇಲ್ಲಿ ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವನು ಅಳ್ತಾ ಇದ್ದ. ಸೊ ಅವನಿಗೆ 2 ಟೊಮೊಟೊ ಹಣ್ಣು ಹಚ್ಚಾಕ್ಬಿಟ್ಟು ಬೇಗ ಟೊಮೊಟೊ ಚಟ್ನಿ ಮಾಡಿಬಿಟ್ಟು ಇವನಿಗೆ ಚಪಾತಿ ಹಾಕ್ಕೊಟ್ಟೆ. ಅವ್ನು ತಿಂತಾ ಇದ್ದ. ಇವನಿಲ್ಲ ನನ್ನ ಚಿಕ್ಕ ಮಗ, ಇವನು ಸ್ಕೂಲಿಗೆ ಹೋಗೋದಕ್ಕೆ ಅಳ್ತಾ ಇದ್ದ, ನಾನು ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ನಾವು ಅದಕ್ಕೆ ಇಲ್ಲಪ್ಪ ಹೋಗಬೇಕು ಅಂತ ಹೇಳಿ ಸಮಾಧಾನ ಮಾಡಿ ಕಳ್ಸೋಣ ಅಂತಂದ್ಬಿಟ್ಟು ಸಮಾಧಾನ ಮಾಡಿದೆ. ಅವನಾದರೂ ಸಮಾಧಾನನೇ ಆಗಲಿಲ್ಲ, ತುಂಬಾ ಅಳ್ತಾ ಇದ್ದ ಜೋರಾಗಿ. ನಾನು ಹೋಗಲ್ಲ, ನನಗೆ ಹೊಟ್ಟೆ ನೋಯ್ತೈತೆ ಅಂತ ಸುಮ್ಮನೆ ಹೇಳ್ತಿದ್ದ. ಅವ್ನಲ್ಲಿ ಬಿಟ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಈ ಕಡೆ ಬಂದೆ. ಕುಕ್ಕರ್ಗೆ ಒಂದು 6ರಿಂದ 7 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡು ಒಂದು 3ರಿಂದ 4 ಒಣಮೆಣ್ಸಿನ್ಕಾಯಿನ ತೊಗೊಂಡು ಒಗ್ಗರಣೆಗೆ ಹಾಕ್ಕೊಂಡೆ. ಅದಾದ ನಂತರ ಸ್ವಲ್ಪ ಆಗಲೇ ಈರುಳ್ಳಿ ಎತ್ತಿಟ್ಕೊಂಡಿದ್ದೆ ಅನ್ನಲ್ವ, ಆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದ ನಂತರ ನಾನು ಏನು ತುಂಬಿಟ್ಕೊಂಡಿದ್ದೀನಿ ಆ ಬದನೆಕಾಯಿನ ಇದ್ರೊಳಗಡೆ ಎಣ್ಣೆ ಒಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಿಂಗೆ ಎಲ್ಲ ಮೇಲಿಂದ ಕೆಳಗಡೆ ನೀಟಾಗೆಲ್ಲ ಫ್ರೈ ಮಾಡ್ಕೊಂಬರ್ಬೇಕು. ಯಾಕೆಂದರೆ ತಳದಲ್ಲಿರೋದೇ ಬೇಗ ಸೀದೋಗ್ಬಿಡುತ್ತೆ, ಮೇಲಿರೋದು ಹಂಗೆ ಇರುತ್ತೆ. ಸೊ ಹಂಗಾಗಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಎಣ್ಣೆಯಲ್ಲಿ ಖಾರ ಸಾಂಬಾರೆಲ್ಲ ಅದು ಬದನೆಕಾಯಿಗೆ ಉಪ್ಪೆಲ್ಲ ಹಿಡಿಬೇಕಲ್ವ. ಸೊ ಹಂಗಾಗಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಅದು 1/4% ಎಣ್ಣೆ ಒಳಗಡೆ ಬೆಂದಿತ್ತು. ಅದು ಬದನೆಕಾಯಿ ಫ್ರೈ ಆಗಿತ್ತು. ನೋಡಿ, ಈ ರೀತಿ ಫ್ರೈ ಆಗಿದೆ. ಇನ್ನಾಗಲೇ ಮಿಕ್ಕಿದಂಥ ಖಾರನೆಲ್ಲನ ಇದರೊಳಗಡೆ ಒಯ್ದುಬಿಟ್ಟು ಎಲ್ಲ ಸ್ವಲ್ಪ ನೀರು ಜಾಸ್ತಿ ಕ್ವಾಂಟಿಟಿ ನಮಗೆ ಜಾಸ್ತಿ ಜನ ಇರೋದ್ರಿಂದ ಸ್ವಲ್ಪ ತೆಳುವಾಗಿ ಬೇಕಾಗಿತ್ತು. ಸೊ ನಿಮಗೆ ತುಂಬ ಗಟ್ಟಿ ಬೇಕು ಅಂದರೆ ಸ್ವಲ್ಪ ನೀರನ್ನು ಕಡಿಮೆ ಹಾಕ್ಕೊಳ್ಳಿ. ಸ್ವಲ್ಪ ನಮಗೆ ಜಾಸ್ತಿ ಕ್ವಾಂಟಿಟಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇನ್ನು ನಮ್ಮಪ್ಪ ನನ್ನ ಮಗನ ಸಹ ಒಂದು ಏಟು ಹೊಡೆದ್ಬಿಟ್ಟು ಸ್ಕೂಲ್ಗೆ ಯಾಕೆ ಹೋಗಲ್ಲ ಅಂತಂದ್ಬಿಟ್ಟು ಗದ್ರಿಕೊಂಡಿದ್ದಕ್ಕೆ ಅವನು ಸ್ಕೂಲ್ಗೆ ಹೊರಟೆ. ಇನ್ನು ದೊಡ್ಡ ಮಗ ಆಲ್ರೆಡಿ ರೆಡಿ ಇದ್ದ. ಯಾರೋ ಬದನೆಕಾಯಿ ಟೊಮೆಟೊ ಹಣ್ಣು ಬೇಕು ಅಂತ ಬಂದಿದ್ದರು. ಸೊ ಅಪ್ಪ ಬದನೆಕಾಯಿ ಎಲ್ಲ ಆದಿಟ್ಟಿದ್ರು, ಅವ್ರಿಗೂ ಬದನೆಕಾಯಿ ಟೊಮೊಟೊ ಕೊಟ್ಟರು. ಮತ್ತು ಸ್ಕೂಲಿಗೆ ಬದನೆಕಾಯಿ ಟೊಮೊಟೊ ಕೊಡ್ತೀವಿ ಅಂತ ಹೇಳಿದ್ರಂತೆ. ಸೊ ಅದಕ್ಕೆ ಒಂದು ಸಪ್ರೇಟು ಬದನೆಕಾಯಿ ಟೊಮೊಟೊ ಎಲ್ಲ ಎತ್ತಿಟ್ಟಿದ್ರು. ಇನ್ನು ನನ್ನ ಮಕ್ಕಳು ಸ್ಕೂಲ್ಗೆ ಹೊರಟರು. ನನ್ನ ಸಣ್ಣ ಮಗ ಕೊನೆಗೆ ಊಟನೇ ಮಾಡಲ್ಲ, ಹಂಗೆ ಹೋದ. ಇನ್ನು ಇಲ್ಲಿ ಸಾಂಬಾರು ರೆಡಿಯಾಗಿತ್ತು, ಬದನೆಕಾಯಿ ಎಣ್ಗಾಯಿ ಸಾಂಬಾರು ರೆಡಿ ಇತ್ತು. ಸೊ ನಾನು ತೀರಾ ಗಟ್ಟಿಗೂ ಇಲ್ಲ, ತೀರಾ ತೆಳುನೂ ಇಲ್ಲ, ಮೀಡಿಯಮಲ್ಲಿ ನನಗೆ ಯಾವ ಗ್ರೇವಿ ಬೇಕಿತ್ತೋ ಅಷ್ಟು ಕ್ವಾಂಟಿಟಿಲಿ ನಾನು ಮಾಡ್ಕೊಂಡಿದ್ದೀನಿ. ಈ ರೀತಿ ಬಂದಿತ್ತು ನನ್ನ ಎಣ್ಗಾಯಿ ಮತ್ತು ಚಪಾತಿ.
ಚಪಾತಿ ಚೆನ್ನಾಗಿರುತ್ತೆ ಅಂತ ನನ್ನ ಚಿಕ್ಕ ಮಗನೇ ಹೇಳಿದ್ದು. ಪಾಪ ಅವನೇ ಏನು ತಿಂದಂಗೆ ಹೋದ, ತುಂಬಾ ಬೇಜಾರಾಯಿತು. ಹಂಗೆ ಖಾಲಿ ಹೊಟ್ಟೆಲಿ ಸ್ಕೂಲ್ಗೆ ಹೋದ ಅಂತಂದ್ಬಿಟ್ಟು. ಇನ್ನು ನಾಳೆ ನನ್ನ ಮಗನ ಬರ್ಡೇ ಇತ್ತು, ಸೊ ಏನಾದರೂ ತೊಗೊಂಬರೋಣ ಅಂತ ಅಂದ್ಬಿಟ್ಟು ನಾನು, ನನ್ನ ತಂಗಿ ಮತ್ತು ನಮ್ಮ ಮನೆಯವರು ಹೊರಟ್ವಿ. ನನ್ನ ತಂಗಿನ ಯಾಕೆ ಜೊತೆಲಿ ಕರ್ಕೊಂಡೆ ಅಂದರೆ ಸ್ವಲ್ಪ ಅವಳು ಕೈ ಕ್ಲಾಸ್ ಕ್ಲೀನ್ ಮಾಡೋಕ್ಕೆ ಹೋಗ್ಬಿಟ್ಟು ಕೈ ಕುಯ್ಕೊಂಡಿದ್ಲು. ಸೊ ಅವಳಿಗೆ ಸ್ವಲ್ಪ ಬ್ಯಾಂಡೇಜ್ ಮಾಡಿಸ್ಕೊಬರ್ಬೇಕಿತ್ತು. ಹಾಗಾಗಿ ನಾನು ಮತ್ತು ನನ್ನ ತಂಗಿ ನಮ್ಮ ಮನೆಯವರು 3 ಜನನೂ ಹೊರಟ್ವಿ. ಈಗ ಹೋಯ್ತಲ್ಲ ಅದು ನನ್ನ ಮಕ್ಕಳು ಸ್ಕೂಲು. ನನ್ನ ಮಕ್ಕಳು ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾ ಇರೋದು, ನಾವು ಪ್ರೈವೇಟ್ಗೆಲ್ಲ ಹಾಕಿಲ್ಲ. ಸೊ ನನ್ನ ಮಕ್ಕಳು ಗೌರ್ಮೆಂಟ್ ಸ್ಕೂಲಲ್ಲೇ ಓದಲಿ ಅಂತಂದ್ಬಿಟ್ಟು ಗೌರ್ಮೆಂಟ್ ಸ್ಕೂಲಲ್ಲೇ ಹಾಕಿದ್ದೀನಿ. ಅಂತೂ ಇಂತೂ ಬರ್ಗೂರು ಬಂತು. ಇಲ್ಲಿ ಏನಾದ್ರು ತೊಗೊಳ್ಳೋಣ, ಫಸ್ಟ್ ಬ್ಯಾಗ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬ್ಯಾಗ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಒಬ್ನಿಗೆ ಅಷ್ಟೇ ಬ್ಯಾಗ್ ಬೇಕಾಗಿದ್ದು, ಆದರೆ ನಮ್ಮ ಮನೇಲಿ ಒಬ್ನಿಗೆ ತೊಗೊಂಡೋದ್ರೆ ನನಗಂತೂ ಉಳ್ಗಲ್ಲ ಇಲ್ಲ. ಒಬ್ನಿಗೆ ತೊಗೊಂಡೋಗಿ ಸುಮ್ಮನೆ ಇರೋಕ್ಕಾಗಲ್ಲ. ಅವನಿಗೇನು ತೊಗೋತೀನಿ, ಇವ್ನಿಗೂ ಅದನ್ನೇ ತೊಗೋಬೇಕು. ನಾವು ಯಾವಾಗ ತೊಗೊಂಡೋದ್ರೆ ಅಷ್ಟೇ ಇಬ್ಬರಿಗೂ ಜೊತೆಲಿ ಒಬ್ರಿಗೆ ಏನು ತೊಗೊಂಡು ಹೋಗ್ತೀನೋ ಅದನ್ನೇ ಇನ್ನೊಬ್ಬನಿಗೂ ತೊಗೊಂಡು ಹೋಗ್ತೀನಿ. ಒಬ್ರಿಗೊಂದು ಮಾಡಿದ್ರೆ ನನಗಂತೂ ನನ್ನ ಮಕ್ಕಳು ಏನೆಲ್ಲ ಪೂಜೆ ಮಾಡಿಬಿಡ್ತಾರೆ. ಸೊ ಹಂಗಾಗಿ ಅವರಿಬ್ಬರಿಗೂ ಬ್ಯಾಗ್ ತಗೊಂಡೋಗೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಈ ರೀತಿ 2 ಒಂದೇ ಥರ ಇದು ಬ್ಯಾಗ್ ಚೆನ್ನಾಗಿದ್ವು. ಬಟ್ ಏನು ಮಾಡೋದು, ಅದು ನಮ್ಮ ಬಜೆಟ್ಟಿಗೆ ಆಗಲಿಲ್ಲ. ತುಂಬಾ ಹೇಳಿದ್ರು. ಸೊ ಬೇರೆ ಅಂಗಡಿಗೆ ಹೋದ್ರು ಅವ್ರು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಇನ್ನು ನಾನು ಇಲ್ಲಿ ಬಟ್ಟೆ ತೊಗೊಳ್ಳೋಣ, ಬಟ್ಟೆ ಸೆಲೆಕ್ಟ್ ಮಾಡೋಣ ಅವ್ರು ಬರೋ ಅಷ್ಟೊತ್ತಿಗೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದೆ. ಇವರು ನಮಗೆ ಗೊತ್ತಿರೋರೆ, ತುಂಬ ದಿನದಿಂದ ಪರಿಚಯ ಇರೋರು. ನಾನು ಸುಮಾರು ಒಂದು 4-5 ವರ್ಷದಿಂದ ನನ್ನ ಮಕ್ಳಿಗೆ ಬಟ್ಟೆ ಇಲ್ಲೇ ತೆಗೆಯೋದು. ನಾನು ಬೆಂಗಳೂರಾಗೆಲ್ಲ ಬಟ್ಟೆ ತರಲ್ಲ, ನಾನು ಯಾವಾಗ ಬಟ್ಟೆ ತೆಗೆದ್ರು ಇಲ್ಲೇ ಬಟ್ಟೆ ತೆಗೆಯೋದು. ಸೊ ನನಗಂತೂ ಈ ಬಟ್ಟೆ ತುಂಬಾ ಇಷ್ಟ ಆಯಿತು. ಸ್ಕೈ ಬ್ಲೂ ಕಲರ್ ತುಂಬ ಚೆನ್ನಾಗಿತ್ತು. ಆದರೆ ನನ್ನ ಮಗಂಗೆ ಕಲರ್ ಸೆಟ್ ಆಗಲಿಲ್ಲ. ಇನ್ನು ನನ್ನ ತಂಗಿಗೆ ಬ್ಯಾಂಡೇಜ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೆ. ಇಲ್ಲಿ ನಮ್ಮ ಮಾಮ ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಬಂದಿದ್ರು. ಅವರು ಸಿಕ್ಕಿದ್ರು, ಅವ್ರನ್ನೂ ಮಾತಾಡಿಸ್ಕೊಂಡು ಹೊರಟ್ವಿ. ಅಲ್ಲಂತೂ ತುಂಬಾ ಜನ ಇದ್ದರು. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಮಾತಾಡ್ಸೋಕ್ಕಾಗಲ್ಲ, ಆಸ್ಪತ್ರೆಗೆ ಹೋಗೋದಕ್ಕೆ ಆಗಲ್ಲ. ಸೊ ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಇಲ್ಲಿ ನೋಡಿ ಇಬ್ಬರಿಗೂ ಒಂದೇ ಥರದ ಬ್ಯಾಗ್ನ ತೊಗೊಂಡಿದ್ದೀವಿ. ಮತ್ತು ಇಲ್ಲಿ ಒಂದೇ ಥರದ ಪ್ಲೈವುಡ್ ಸಿಗಲಿಲ್ಲ. ಸೊ ಒಂದೇ ಥರದ್ದು ಬ್ಯಾಗ್ ಮಾತ್ರ ಜೊತೆಲಿ ಸಿಕ್ತು. ಇನ್ನು ಬಟ್ಟೆ ತೋರಿಸ್ಲಿಲ್ಲ ಯಾವ್ದು ತೊಗೊಂಡೆ ಅಂತ ಅಂದ್ಬಿಟ್ಟು. ಪಿಂಕ್ ಕಲರು, ಬ್ಲೂ ಕಲರ್ ಇಬ್ಬರಿಗೂ ಇರಲಿಲ್ಲ. ಸೊ ಪಿಂಕ್ ಕಲರ್ ಇಬ್ಬರಿಗೂ ಸಿಕ್ತು. ಸೊ ಹಂಗಾಗಿ ಇಬ್ಬರಿಗೂ ಪಿಂಕ್ ಕಲರನ್ನೇ ತೊಗೊಂಡು ಬಂದ್ವಿ. ಇನ್ನು ನಿನ್ನೆ ರಾತ್ರಿ ನಾನು ಅಮ್ಮ ನನ್ನ ಮಕ್ಕಳು ಹೋಗ್ಬಿಟ್ಟು ಕಡಗ ಮತ್ತು ಚೈನು ತೊಗೊಂಬರೋಣ ಅಂತ ಹೋಗಿದ್ವಿ. ಸೊ ಆ ವಿಡಿಯೋ ಸ್ಕಿಪ್ ಆಗಿತ್ತು, ಇಲ್ಲಿ ಹಾಕಿದ್ದೀನಿ. ನನ್ನ ಮಕ್ಕಳಿಗೆ ಕಡಗ ಬೇಕಾಗಿತ್ತು. ಅವ್ನು ತುಂಬಾ ಇಷ್ಟಪಡ್ತಿದ್ದ ಕಡಗ ಬೇಕು ಅಂತ ಅಂದ್ಬಿಟ್ಟು. ಸೊ ಅವ್ರಿಬ್ರನ್ನೂ ಕರ್ಕೊಂಡೋಗಿ, ಸೈಜ್ ಗೊತ್ತಾಗ್ತಿರ್ಲಿಲ್ಲ, ಹಂಗಾಗಿ ಇಬ್ಬರನ್ನೂ ಕರ್ಕೊಂಡೋಗಿ ಕಡಗ ಕೊಡಿಸ್ದೆ. ಇನ್ನು ನಮ್ಮ ಮನೆಯವರು ನೀನು ಚೈನ್ ತೊಗೊಳ್ಳೆ, ನೀನು ಯಾವಾಗಲೂ ಹಂಗೆ ಅಂತಿದ್ದೆ ಅಂತ ಅಂದರು. ಸೊ ನಮ್ಮದು ಹಳೆ ಚೈನ್ ಇತ್ತು. ಹಳೆ ಚೈನನ್ನು ಹಾಕ್ಬಿಟ್ಟು ನಾನು ಚೈನ್ ತೊಗೊಳ್ಳೋಣ ಅಂತ ಸೆಲೆಕ್ಟ್ ಮಾಡ್ಕೋತಾ ಇದ್ದೆ. ಇನ್ನು ನನ್ನ ಮಕ್ಕಳು ನಾವು 34 ಗ್ರಾಮ್ ಇದ್ವು ಎಲ್ಲ ಎರಡಿಂದನೂ. ಇನ್ನು ಚೈನ್ ತೊಗೊಳ್ಳೋಣ ಅಂತ ಚೈನ್ ನೋಡಿದೆ. ನನಗೆ ಅಷ್ಟು ಯಾವ ಲೈಕ್ ಆಗಲೇ ಇಲ್ಲ. ನನಗೆ ಡೈಲಿ ಯೂಸಿಗೆ ಬೇಕಾಗಿತ್ತಲ್ವ. ಸೊ ಹಂಗಾಗಿ ನನಗೆ ಅಷ್ಟು ಲೈಕ್ ಆಗಲಿಲ್ಲ. ಆದರೆ ನನ್ನ ಮಗನೇ ಒಂದು ಸೆಲೆಕ್ಟ್ ಮಾಡಿ, ಅಮ್ಮ ಇದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತಗೊಳಮ್ಮ ಅಂತಂದ. ಸೊ ಅವನಿಗೆ ಬೇಜಾರು ಮಾಡೋದು ಬೇಡ ಅಂತ ತೊಗೊಂಡೆ. ಇವತ್ತಿಂದಿದು ನನ್ನ ಲಾಗ್ ಆಗಿತ್ತು. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿ.